Hello everyone, welcome back you all into the CAD Design in Kannada YouTube ಚಾನಲ್. ಸೊ ನಮ್ಮ ಮಾಸ್ಟರ್ ಕ್ಯಾಂಪ್ ಕೋರ್ಸಲ್ಲಿ ಡಿಸ್ಕಷನ್ ಮಾಡಿರುವಂತಹ ಒಂದು ಪ್ರಾಡಕ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ನಮ್ಮ ಮಾಸ್ಟರ್ ಕ್ಯಾಂಪ್ ಕೋರ್ಸ್ ಹೇಗಿರುತ್ತೆ ಅಂತೇಳಿ ಫಸ್ಟಿಗೆ ಒಂದು ಓವರ್ವ್ಯೂ ಕೊಡ್ತೀನಿ. ಸೊ ಸ್ಟಾರ್ಟಿಂಗ್ ಮಾಸ್ಟರ್ ಕ್ಯಾಮಲ್ಲಿ ಕಾಣ್ತಾ ಇರುವಂತಹ ಎಲ್ಲ ರಿಬ್ಬನ್ ಆ್ಯಂಡ್ ಕ್ವಿಕ್ ಆಕ್ಸಿಸ್ ಕಮೆಂಟ್ಸ್ಗಳ ಬಗ್ಗೆ ನಾವು ಫಸ್ಟಿಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇವಾಗ ಹೋಮಲ್ಲಿ ನಮಗೆ ಇಲ್ಲಿ ಕ್ಯಾಲಿ ಬೋರ್ಡ್ ಅಂತ ಹೇಳಿದೆ. ಸೊ ಕ್ಯಾಲಿ ಬೋರ್ಡ್ ಅಲ್ಲಿ ನಮಗೆ ಕಟ್, ಕಾಪಿ, ಪೇಸ್ಟ್ ಈ ರೀತಿ ಎಲ್ಲ ನಮಗೆ ಕೆಲವೊಂದಿಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ಅದೇ ರೀತಿ ಆಟ್ರಿಬ್ಯೂಟ್ಸ್ ಅಲ್ಲಿ ಕೂಡ ನಮಗೆ ಲೈನ್ ಹೇಗೆ ಡಿಸೈನ್ ಮಾಡೋದು, ಲೈನ್ ನ ಕಲರ್ ಚೇಂಜ್ ಮಾಡೋದು, ಲೈನ್ ನ ಥಿಕ್ನೆಸ್, ವಿಡ್ತ್ ಎಲ್ಲ ಚೇಂಜ್ ಮಾಡೋದು, ಸ್ಟೈಲ್ ಚೇಂಜ್ ಮಾಡೋದು, ಅದೇ ರೀತಿ ನಾವು ಮಟೀರಿಯಲ್ ಯಾವ ರೀತಿ ಅಪ್ಲೈ ಮಾಡಬೇಕು, ಕ್ಲಿಯರೆನ್ಸ್ ಕಲರ್ ಅಂದ್ರೆ ಏನು. ಸೊ ಈ ರೀತಿ ಪ್ರತಿಯೊಂದು ನಾವು ಒನ್ ಬೈ ಒನ್ ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀವಿ. ಸೊ ಹೋಮ್, ವೈರ್ ಫ್ರೇಮ್, ಸರ್ಫೇಸ್, ಸಾಲಿಡ್, ಮಾಡೆಲ್ ಪ್ರಿಪರೇಷನ್, ಮೆಸ್, ಡ್ರಾಫ್ಟಿಂಗ್, ಟ್ರಾನ್ಸ್ಫಾರ್ಮ್, ಮಷಿನ್. ಸೊ ಈ ರೀತಿ ಎಲ್ಲ ಪ್ರತಿಯೊಂದು ಡಿಸ್ಕಷನ್ ಕಂಪ್ಲೀಟ್ ಆಗಿ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಟೂಲ್ ಪಾತ್ ಅಲ್ಲಿ ಹೋಗ್ತೀವಿ. ಸೊ ಟೂಲ್ ಪಾತ್ ಅಲ್ಲಿ ಈಚ್ ಟೂಲ್ ಪಾತ್, ಫಾರ್ ಎಕ್ಸಾಂಪಲ್ ಕೌಂಟೂರ್ ಯಾವ ರೀತಿ ಯೂಸ್ ಆಗುತ್ತೆ ಅಂತೇಳಿ ಸಪರೇಟ್ ಆಗಿ ಡಿಸ್ಕಷನ್ ಮಾಡ್ತೀವಿ. ಈ ರೀತಿ ಪ್ರತಿಯೊಂದು ಟೂಲ್ ಪಾತ್, 2D ಟೂಲ್ ಪಾತ್, 3D ಟೂಲ್ ಪಾತ್ ಅಂಡ್ ಮಲ್ಟಿ ಆಕ್ಸಿಸ್ ಟೂಲ್ ಪಾತ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಸೊ ಡಿಸ್ಕಷನ್ ಆದ್ಮೇಲೆ ಆಟೋ ಕ್ಯಾಡ್ ಅಲ್ಲಿ 2D ಡ್ರಾಯಿಂಗ್ ಡಿಸ್ಕಷನ್ ಮಾಡ್ಕೊಂತ, ಸೊ ಆ ಒಂದು 2D ಡ್ರಾಯಿಂಗ್ ಅನ್ನು ಮಾಸ್ಟರ್ ಕ್ಯಾಮ್ ಅಲ್ಲಿ 3D ಗೆ ಕನ್ವರ್ಟ್ ಮಾಡಿ ಪ್ರೋಗ್ರಾಮಿಂಗ್ ಮಾಡ್ತೀವಿ. ಪ್ರೋಗ್ರಾಮಿಂಗ್ ಮಾಡಿ ನಾವು ಜಿ ಕೋಡ್, ಎಂ ಕೋಡ್ ಎಲ್ಲ ಜನರೇಟ್ ಮಾಡೋದು ಹೇಗೆ ಅಂತೇಳಿ ಪ್ರತಿಯೊಂದು ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀವಿ. ಸೊ ಇದು ಬೇಸಿಕ್ ಪ್ರೊಸೆಸ್. ಸೊ ಹಾಗಾದ್ರೆ ಇವತ್ತಿನ ಒಂದು ಮಾಡೆಲ್, ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಕೊಡೋಕ್ಕೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನೋಡಿ, ಆಕ್ಚುಲಿ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಸೊ ಇದರ ಒಂದು ಕಲರ್ ಚೇಂಜ್ ಮಾಡ್ತೀನಿ ನಾನು. ಸೊ ಸಾಲಿಡ್ ಹೋಗಿ ಇದರ ಒಂದು ಕಲರ್ ಚೇಂಜ್ ಮಾಡ್ತೀನಿ. ಓಕೆ, ಸೊ ಇದು ನಮ್ಮ ಸ್ಟೀಮ್ ಟರ್ಬೈನ್ ಬ್ಲೇಡ್ ಅಲ್ಲಿರುವಂತಹ ಒಂದು ಬ್ಲೇಡ್. ಓಕೆ, ಸೊ ಒಂದು ಸೆಕ್ಷನ್ ಆಫ್ ಬ್ಲೇಡ್. ಸೊ ಈ ಸೆಕ್ಷನ್ ಬ್ಲೇಡ್ ಅಲ್ಲಿ ನಮಗೆ, ಸೊ ಇಲ್ಲಿ ಎಂಡ್ ಅಲ್ಲಿ ಫಿನಿಶಿಂಗ್ ಕೊಡ್ಬೇಕು ನಾನು. ಸೊ ಬೋತ್ ಸೈಡ್ ಬೋತ್ ಸೈಡ್ ಅಲ್ಲಿ ಫಿನಿಶಿಂಗ್ ಕೊಡ್ಬೇಕು. ಸೊ ಅದಕ್ಕಂತೇಳಿ ನಾನು ಪ್ರತಿಯೊಂದು ಡಿಫ್ರೆಂಟ್ ಸ್ಟೇಜ್ ಇರುತ್ತೆ. ಸೊ ಒಂದು ಸ್ಟೇಜ್ ಅಲ್ಲಿ ಇದರ ಒಂದು ಹೈಟ್, ವಿಡ್ತ್ ಎಲ್ಲ ಸ್ಮಾಲ್ ಇರುತ್ತೆ. ಸೊ ಈ ತರ ಚೇಂಜಸ್ ಹಾಕೊಂತ ಹೋಗ್ತಾ ಇರುತ್ತೆ, ಸುಮಾರು ಸ್ಟೇಜಸ್ ಇರುತ್ತೆ. ಸೊ ಪ್ರತಿಯೊಂದು ಸ್ಟೇಜ್ಗೆ ಒಂದು ಫಿಕ್ಚರ್ ಮಾಡೋದು ಬಹಳ ಕಷ್ಟ. ಸೊ ಅದಕ್ಕಂತೇಳಿ ಸಿಂಪಲ್ ಆಗಿ ಈ ರೀತಿ ಒಂದು ಫಿಕ್ಚರ್ ನಾವು ಡಿಸೈನ್ ಮಾಡಿದ್ದೀವಿ. ಸೊ ನೋಡಿ, ಈ ಒಂದು ಫಿಕ್ಚರ್ ಸ್ಟಾರ್ಟಿಂಗ್ ನಾವು ಇದು ನಮಗೆ ಬೆಡ್ಗೆ ಫಿಕ್ಸ್ ಆಗುತ್ತೆ. ಬೆಡ್ಗೆ ಫಿಕ್ಸ್ ಆಗಲ್ಲ ಅಂತೇಳಿ ಸೊ ಈ ರೀತಿ ಒಂದು ಸ್ಕ್ರೂಸ್ ಎಲ್ಲ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನು ಬೆಡ್ಗೆ ಫಿಕ್ಸ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ನಾವು ಏನು ಮಾಡ್ಬೇಕಂದ್ರೆ, ನೋಡಿ ಇದು ನಮಗೆ ಮೂವ್ಮೆಂಟ್ ಇರುತ್ತೆ. ಸೊ ಇದು ನಮ್ಮ ಮೂವೇಬಲ್ ಇರುತ್ತೆ. ಸೊ ಇದನ್ನ ನಾವು ಎಲ್ಲಿ ಬೇಕಾದ್ರೂ ಹೋಲ್ ಅಡ್ಜಸ್ಟ್ ಮಾಡ್ಕೊಂಡು ನಾವು ಇಲ್ಲೇನಿದೆಲ್ಲ ಈ ಕ್ಲ್ಯಾಂಪ್ ಅನ್ನ ಫಿಕ್ಸ್ ಮಾಡಬಹುದು. ಸೊ ಇವಾಗ ಏನು ಮಾಡುತ್ತೆ ಅಂದ್ರೆ, ಸಿಂಪಲ್ ಆಗಿ ನೋಡಿ, ನಾವು ಈ ಫಿಕ್ಷರ್ ಒಳಗಡೆ ಇನ್ಸರ್ಟ್ ಮಾಡ್ಕೊಂಡು, ಸೊ ಇದನ್ನ ಟೈಟ್ ಆಗಿ ಕ್ಲ್ಯಾಂಪ್ ಮಾಡ್ಕೊಬೇಕಾಗುತ್ತೆ. ಸೊ ಟೈಟ್ ಆಗಿ ಕ್ಲ್ಯಾಂಪ್ ಮಾಡ್ಕೊಂಡು, ಸೊ ಇಲ್ಲಿಂದ ನಾವು ಮಷೀನಿಂಗ್ ಅಪ್ಲೈ ಮಾಡ್ಕೊಂಡು, ಸೊ ನೋಡಿ ಈ ರೀತಿ ನೀಟಾಗಿ ಫಿಕ್ಸ್ ಮಾಡ್ಕೊಂಡು, ಸೊ ಇದೇನು ಎಕ್ಸ್ಟ್ರಾ ಪೋರ್ಷನ್ ಇದೆಯಲ್ಲ, ಸೊ ಎಕ್ಸ್ಟ್ರಾ ಪೋರ್ಷನ್ ನಾವು ಇಲ್ಲಿಂದ ಸಿಂಪಲ್ ಆಗಿ ಟೂಲ್ ರನ್ ಮಾಡ್ಕೊಂತ ನಾವು ರಿಮೂವ್ ಮಾಡ್ಬೋದು. ಸೊ ಇದು ಒಂಥರ ಡಿಫ್ರೆಂಟ್ ಫಿಕ್ಚರ್. ಸೊ ಈ ರೀತಿ ನಾವು ಮಾಸ್ಟರ್ ಕ್ಯಾಂಪ್ ಕೋರ್ಸ್ ಅಲ್ಲಿ ಪ್ರತಿಯೊಂದು ಫಿಕ್ಚರ್ ಬಗ್ಗೆನೂ ಡಿಸ್ಕಷನ್ ಮಾಡ್ಕೊಂತ ನಾವು ಒನ್ ಬೈ ಒನ್ ಈಚ್ ಡಿಸ್ಕಷನ್ ಮಾಡ್ಕೊತ ಹೋಗ್ತಾ ಇದೀವಿ. ಸೊ ಇವಾಗ 50% ಆಫ್ ಇದೆ. ಸೊ 10,000 rupees ಕೋರ್ಸ್ 5,000 ಗೆ ಪ್ರೊವೈಡ್ ಮಾಡ್ತಾ ಇದೀವಿ, ಅಂಡ್ 20,000 rupees ಕೋರ್ಸ್ 10,000 ಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಇನ್ನೊಂದು ಬೇಸಿಕ್ 2,000 rupees ಕೋರ್ಸ್ ಇದೆ. ಕಂಪ್ಲೀಟ್ ಆಗಿ 3 ಕೋರ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಇವತ್ತೇ ಜಾಯ್ನ್ ಆಗಿ, ಆಫರ್ ಇವತ್ತಿಗೆ ಎಂಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.